ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಬ್ನವ್ರೆ, ಆಮೇಲೆ ಬಾ. ಅದು ನಿಮ್ಮ ಹತ್ರ ಏನೊಂದು ಕೇಳಬೇಕು ಅಂತ ಅನ್ಕೊಂಡೆ. ನೀವೇನೋ ಅನ್ಕೊಳ್ಳಲ್ಲ ಅಂದರೆ ಕೇಳ್ತೀನಿ. ಅಂದರೆ ನಾನು ಏನೋ ಅನ್ಕೊಳ್ಳೋ ಥರದ್ದು ನೀನು ಹೇಳಬೇಕು ಅಂತಿದ್ಯಾ? ಹಾಗಿದ್ರೆ ದಯವಿಟ್ಟು ಹೇಳಲೇಬೇಡ, ಸುಮ್ಮನೆ ಇದ್ಬಿಡು. ಸರಿ ಆಯ್ತು. ಏಯ್ ಸುಮ್ಮನೆ ತಮಾಷೆ ಹೇಳ್ದೆ. ಬಾ ಕೂತ್ಕೋ ಕೂತ್ಕೋ. ಅದೇನು ಹೇಳಬೇಕು ಅಂತಿದ್ದು ಹೇಳು, ನಾನೇನು ಅನ್ಕೊಳ್ಳಲ್ಲ. ಬಾಬ್ನವ್ರೆ, ಅದು ನಮ್ಮಪ್ಪ ನನಗೆ ಅಂಥೇಳಿ ಆಸ್ತಿ ಬಿಟ್ಟು ಹೋಗಿದ್ದಾರೆ ಅಲ್ವಾ, ಅದು 10 ಜನ್ಮ ಕುತ್ಕೊಂತಿದ್ರು ಕರಗಾಲ ಅಷ್ಟಿದೆ. ಆದರೆ ಇದ್ರ ಮೇಲೆ ನನಗೆ ಆಸಕ್ತಿನೂ ಇಲ್ಲ, ಈ ವ್ಯವಹಾರದ ಗಂಧ ಗಾಳಿನೂ ಗೊತ್ತಿಲ್ಲ. ನನಗೆ ಓದಬೇಕು, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಇಂಡಿಪೆಂಡೆಂಟ್ ನೇಷನ್ ಥರ ಆಗಬೇಕು ಅನ್ನೋದು ಆಸೆ. ಇಂಡಿಪೆಂಡೆಂಟ್ ನೇಷನ್? ಮಜಾಕ್ ಮಾಡಿದೆ. ವಿಷಯ ಏನು ಅಂತಂದರೆ, ಆ ಬಿಸ್ನೆಸ್ಸು ಹಾಗೆ ಸುಮ್ಮನೆ ಇದೆ, ಬೇರೆ ಯಾರೋ ನೋಡ್ಕೊಳ್ತಾ ಇದ್ದಾರೆ, ಸುಮ್ಮನೆ ನನ್ನ ಹೆಸರು ಬರ್ತಾ ಇದೆ. ಈ ಸೌಭಾಗ್ಯಕ್ಕೆ ಯಾಕೆ ಅಂತೀನಿ. ಅದಕ್ಕೆ ಅದನ್ನು ನೀವೇ ಯಾಕೆ ನೋಡ್ಕೊಂಡು ಹೋಗ್ಬಿಡ್ಬಾರ್ದು? ಹೇಗೂ ರೆಡಿಮೇಡ್ ಆಗಿದೆ, ತೂಗಿಸ್ಕೊಂಡು ಹೋದ್ರೆ ಸಾಕು ಅಂತೀನಿ. ಏನಂತೀರಾ? ನೋ ಅಂತೀನಿ. ಬಾವ್ನವ್ರೆ ಪ್ಲೀಸ್. ಮಲ್ಲಿ, ನನಗೆ ಇದರ ಅವಶ್ಯಕತೆ ಇಲ್ಲ. ಇವಾಗ ಎಲ್ಲನೂ ಹೇಗೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಹಾಗೆ ನಡ್ಕೊಂಡು ಹೋಗಲಿ. ನೋಡೋ, ನಿನಗೇನಾದರೂ ಸಹಾಯ ಸಲಹೆ ಬೇಕಿದ್ರೆ ನಾನು ಕೇಳು, ನಾನು ಮಾಡ್ತೀನಿ. ಅಷ್ಟು ಮಾಡಬಲ್ಲೆ. ಬಾವ್ನವ್ರೆ, ಅಪ್ಪನ ಬಿಸ್ನೆಸ್ ಇದೆ ಅಲ್ಲ, ಅದು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೆ. ನೀವೇನಾದರೂ ನಿಮ್ಮ ಹ್ಯಾಂಡ್ ಓವರಿಗೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದು ನನ್ನ ಭಾವನೆ. ಇನ್ನೊಂದು ಸಲ ಯೋಚನೆ ಮಾಡಿ ಪ್ಲೀಸ್. ಇಲ್ಲ ಮಲ್ಲಿ, ನೀನು ಎಷ್ಟು ಹೇಳಿದ್ರು ಅಷ್ಟೇ. ನಾನು ಈಗ ನ್ಯೂಟ್ರಲ್ ಆಗಿದ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಬೇಡ. ಸರಿ ಆಯಿತು ಬಿಡಿ, ನನಗೆಲ್ಲ ಅರ್ಥ ಆಯಿತು. ನಾನು ಆಚೆಯಿಂದ ಬಂದೋಳಲ್ವಾ, ಹೊರಗ್ನೋರೇ ಆಗಿರಬೇಕು. ಇದೇ ವಿಷಯ ನಿಮ್ಮ ತಮ್ಮಂದ್ರೆ ಏನಾದರೂ ಹೇಳಿದ್ರೆ ನೀವು ರಪ್ಪ ಅಂತ ಒಪ್ಕೊಂಡ್ಬಿಡ್ತಾ ಇದ್ರಿ. ನಾನಲ್ವಾ, ಅಂದರೆ ಹೊರಗಡೆ ಅವಳು ಹೇಳಿದಾಳೆ ಅಂತೇಳಿ ನೀವು ಒಪ್ಕೊಳ್ತಾ ಇಲ್ಲ. ಅರ್ಥ ಆಯಿತು ಬಿಡಿ, ಪರವಾಗಿಲ್ಲ, ನಂಗೆ ಗೊತ್ತಾಯ್ತು, ಏನು ಬೇಡ. ಏಯ್ ಸಾಕ್ನೆಸ್, ಎಷ್ಟು ಡ್ರಾಮಾ ಮಾಡ್ತೀಯ? ಹೊರಗೆ ನೋಡೋ ನೀನು. ಯಾರು ಹೇಳಿದ್ದಾಗಂತ? ಈಗ ನಾನು ನನ್ನ ತಮ್ಮ ತಂಗಿರ ಜೊತೆ ಬದುಕ್ತಾ ಇದ್ದೀನ, ನಿನ್ನ ಜೊತೆ ಬದುಕ್ತಾ ಇದ್ದೀನ? ಯಾರ ಹತ್ರ ಯಾರು ಹೆಚ್ಚು? ನೀನೇ ತಾನೇ. ಸುಮ್ಮನೆ ಈ ಥರ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಕ್ಕೆ ಬರಬೇಡ, ಚೆನ್ನಾಗಿರಲ್ಲ. ನೋಡು ಮಲ್ಲಿ, ನೀನು ನಮ್ಮ ಮನೆಯವಳೇನೆ. ಭೂಮಿಕಾ ಹೇಳೋ ಥರ ನೀನು ಈ ಮನೆ ಹಿರಿ ಮಗಳು. ನಾನು ಹಾಗೆ ಅಂದ್ಕೊಂಡಿದ್ದೇನೆ. ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದ ಹಾಗೆ. ನಾವು ರಕ್ತ ಹಂಚ್ಕೊಂಡು ಹುಟ್ಟಿಲ್ದೇ ಇದ್ರೇನು ಭಾವನೆ ಹಂಚ್ಕೊಂಡು ಬದುಕ್ತಾ ಇದ್ದೀವಿ. ಅದೇ ನಿಜವಾದ ಸಂಬಂಧ. ನಿನಗೆ ಏನೇ ಸಹಾಯ ಬೇಕಾದರೂ ಕೇಳೋ, ನಾನು ಮಾಡ್ತೀನಿ. ಬಟ್ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋ ಕೆಲಸ ಎಲ್ಲ ಮಾಡಬೇಡ ನೀನು. ಎಲ್ಲನೂ ನಾನೇ ಮಾಡಿದ್ರೆ ನೀನೇನು ಮಾಡ್ತೀಯ? ನೀನು ಯಾವಾಗ ಕಲಿತೀಯ? ನೀನು ಯಾವಾಗ ಬೆಳಿತೀಯ? ನೋಡು, ನಿಮ್ಮಪ್ಪ ಬಿಟ್ಟು ಹೋಗಿರೋದನ್ನು ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಯಾಕೆಂದರೆ ಅದನ್ನು ನಿಮ್ಮಪ್ಪ ನಿನಗೋಸ್ಕರ ಬಿಟ್ಟು ಹೋಗಿರೋದು. ಅದರಲ್ಲಿ ಪ್ರೀತಿ ಇದೆ, ಹಾರೈಕೆ ಇದೆ. ಮಗಳು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಬಿಟ್ಟು ಹೋಗಿರ್ತಾರೆ. ನೀನು ಅದನ್ನೆಲ್ಲ ಇಗ್ನೋರ್ ಮಾಡಬಾರ್ದು. ಅವ್ರ ನೆನಪಿಗೋಸ್ಕರನಾದರೂ ನೀನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನೋಡು, ನೀನು ಕಲಿಯೋದಾದರೆ ನಾನು ಕಲಿಸ್ತೀನಿ. ನಾನು ನಿನಗೆ ಮೆಂಟರ್ ಆಗಿರ್ತೀನಿ. ನಾನು ಬೇಕಾದ್ರೆ ಸರ್ವರ್ ಆಗಿರ್ತೀನಿ, ಮ್ಯಾನೇಜರ್ ಆಗಲ್ಲ. ಆ ಕಿರೀಟ ಎಲ್ಲ ನನಗೆ ಬೇಕಾಗಿಲ್ಲ. ನೀನು ಸುಮ್ಮನೆ ನನಗೆ ಫೋರ್ಸ್ ಮಾಡಬೇಡ. ಆಮೇಲೆ ನಾವು ಬೇರೆ ನೀನು ಬೇರೆ ಈ ಥರದ್ದೆಲ್ಲ ಮಾತಾಡಬೇಡ, ನನಗೆ ಹರ್ಟ್ ಆಗುತ್ತೆ. ಸರಿನಾ? ಸರಿ. ಏನು ಗೊತ್ತಾ ಭಾವನವ್ರೆ, ನಿಮ್ಮನ್ನು ಈ ರೀತಿ ನೋಡೋಕ್ಕಾಗ್ತಾ ಇಲ್ಲ. ಭಾಗ್ಯತೆ ಬಂದು ಹೋಗಾದ್ಮೇಲೆ ನೀವು ಹೇಳಿದ್ರಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ. ಸುಮ್ಮನೆ ಯಾವುದೋ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಬದಲು ಇರೋ ಬಿಸ್ನೆಸ್ನ ತೂಗಿಸ್ಕೊಂಡು ಹೋಗ್ಬೋದಲ್ವಾ ಅಂತ ಹೇಳ್ತಾ ಇರೋದು. ನೀವು ಮೊದಲಿನ ಥರ ಆಗಬೇಕು ಭಾವನವ್ರೆ. ಇಲ್ಲ ಮಲ್ಲಿ, ನನಗೆ ಸ್ವಂತವಾಗಿ ಏನಾದ್ರು ಮಾಡಬೇಕು ಅನ್ನೋ ಆಸೆ ಇದೆ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಂದು ಬೇರೆಯೇ ವಿಷನ್ ಇದೆ. ಹಾಗಾಗಿ ನಿನ್ನ ಆಫರ್ನ ಸದ್ಯಕ್ಕೆ ನಾನು ಒಪ್ಕೊಳ್ಳೋ ಸ್ಥಿತಿಲಿಲ್ಲ ಅಷ್ಟೆ. ನೋಡೋ, ನೀನು ಯಾವುದೇ ಸಂದರ್ಭದಲ್ಲೂ ನಾನು ನಿನಗೆ ಸಹಾಯ ಮಾಡ್ತೀನಿ. ಬಿಸ್ನೆಸ್ನ ಹೇಗೆ ರನ್ ಮಾಡಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತೀನಿ. ಬಟ್ ನೀನೇ ಮುಂದೆ ನಿಂತು ಮಾಡಬೇಕು. ಸರಿನಾ? ಸರಿ ಆಯಿತು. ಹಲೋ,
ಎಷ್ಟು ಸಲನೂ ಹೇಳೋದು ಈ ಟೈಮ್ಗೆ ಫೋನ್ ಮಾಡಬೇಡ ಅಂತ. ನಿಮಗೆ ಮನುಷ್ಯ ಭಾಷೆ ಅರ್ಥ ಆಗಲ್ವಾ? ಯಾಕ್ರಿ ಕಾಲ್ ಮಾಡ್ದಿದ್ದಂಗೆ ನಾನ್ ಸ್ಟಾಪಾಗಿ ಹೋಗಿದ್ದಿದ್ದೀರಲ್ಲ, ಅಂಥ ತಪ್ಪು ನಾನೇನು ಮಾಡಿದೆ? ಏನು ಕಾಲ್ ಮಾಡಿದ್ರೆ ದೊಡ್ಡ ಕ್ರೈಮಾ? ಸರಿ ಕುಯ್ಬೇಡ, ವಿಷಯಕ್ಕೆ ಬಾ. ವಿಷಯ ಇಷ್ಟೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾಳೆ ಬರ್ತೀನಿ ಅಂತೇಳಿ ಮೆಸೇಜ್ ಹಾಕಿದ್ದೀನಲ್ಲ, ಮತ್ತೆ ಯಾಕೆ ಫೋನ್ ಮಾಡ್ತಾ ಇದೆಯಾ? ಪಕ್ಕ ಬರ್ತೀರಾ ಅಲ್ವಾ? ಆಮೇಲೆ ಕಾಗೆ ಗೀಗೆ ಆಡ್ಸಲ್ಲ ತಾನೆ? ನಾನು ನಿಮ್ಗೇನೋ ಸರ್ಪ್ರೈಸ್ ಆಗಿ ತೋರಿಸೋದಿದೆ. ಪ್ಲೀಸ್ ಮಿಸ್ ಮಾಡಬೇಡಿ, ಬನ್ನಿ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಎಷ್ಟು ಸಲ ಹೇಳಬೇಕು ನಿನಗೆ? ನಾಳೆ ಬರ್ತೀನಿ ಅಂದಮೇಲೆ ಬರ್ತೀನಿ, ದಯವಿಟ್ಟು ಫೋನ್ ಇಡು. ಹಲೋ. ಥ್ಯಾಂಕ್ ಯು ಅಕ್ಕರೆ. ಮತ್ತೆ ಎಕ್ಸಾಮ್ಸ್ ಹತ್ತಿರ ಬರ್ತಿದೆ, ಸ್ಟಡೀಸ್ ಎಲ್ಲ ಹೆಂಗೆ ನಡೀತಿದೆ? ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಯಾವಾಗಲೂ ಓದ್ಕೊಳ್ತಾ ಇರ್ತೀನಿ. ನನಗೆ ಎಲ್ಲ ಫೋಕಸ್ಸು ಸ್ಟಡೀಸ್ ಮೇಲೆ ಇದೆ. ಫುಲ್ ಟೈಮ್ ಸ್ಟಡೀಸ್. ಬಟ್ ಬರೀ ಸ್ಟಡೀಸೇ ಮಾಡ್ಕೊಂಡಿರಬೇಡ, ಮೈಂಡನ್ನು ಸ್ವಲ್ಪ ಫ್ರೀ ಮಾಡು, ಮೆಡಿಟೇಟ್ ಮಾಡು, ಹೆಲ್ತ್ ಕಡೆ ಗಮನ ಕೊಡು. ಆ್ಯಂಡ್ ಓದ್ತಿರ್ಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೆ ನಿನ್ನ ಮೆಂಟರ್ಸ್ನ ಕೇಳು, ಲೈಬ್ರರಿಗೆ ಹೋಗು, ಆದಷ್ಟು ಮೆಟೀರಿಯಲ್ ಗ್ಯಾದರ್ ಮಾಡು. 100 ಹೊತ್ತು ಫೋನಲ್ಲೇ ಇರಬೇಡ, ಡೈವರ್ಟ್ ಆಗಬೇಡ. ಡೈವರ್ಟ ಅಕ್ಕರೆ? ಓದ್ಕೊಳ್ಳೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಇನ್ನು ಡೈವರ್ಟ್ ಆಗೋದು ಎಲ್ಲಿಂದ ಅಕ್ಕರೆ? ನೀವು ಒಳ್ಳೆ ಏನಕ್ಕರೆ ಬುಕ್ ನೋಡ್ತಾ ಇದ್ದೀರಾ? ನೀವು ಏನಾದರೂ UPSC ಎಕ್ಸಾಮ್ ಬರೆಯೋ ಪ್ಲಾನ್ಸ್ ಇದೆಯಾ ಹೇಗೆ? ಅಲ್ಲ, ನಿಮಗೆ ಓದ್ಕೊಳ್ಳೋದು ತುಂಬ ಇಷ್ಟ. ನೀವೇನಾದರೂ UPSC ಎಕ್ಸಾಮ್ ಬರೆದ್ರೆ 1 ಅಟೆಂಪ್ಟಲ್ಲೇ ಪಾಸ್ ಆಗಿಬಿಡ್ತೀರ. ಹಾಗೆಲ್ಲ ಏನಿಲ್ಲ, ಓದೋದು ಇಷ್ಟ ಅಲ್ವಾ, ಸೊ ಯಾವುದೇ ಬುಕ್ ನೋಡಿದ್ರು ನೋಡಬೇಕು ಅಂತ ಅನ್ಸುತ್ತೆ, ಅದಕ್ಕೆ. ನೋಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ನಾನು ಎಷ್ಟು ಮಣ್ಣು ಹೊರ್ತಾ ಇದ್ದೀನಿ ಅಂತ. ಓದೋದ್ರ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದು. ಎನಿವೇಸ್, ನೀನು ಒಬ್ಬಳೇ ಅಲ್ಲ, ಎಲ್ಲರೂ ಕಷ್ಟಪಡ್ತಿದ್ದಾರೆ. ನಾನು ಡಿಸ್ಟರ್ಬ್ ಮಾಡಲ್ಲ, ಓದ್ ಮುಗಿಸು, ಹಾಲು ಕುಡಿದ್ಬಿಟ್ಮೇಲೆ. ಸರಿನಾ? ಗುಡ್ ನೈಟ್. ಗುಡ್ ನೈಟ್. ಮಲ್ಲಿ ಅವರೇ, ಸುಷ್ಮಾ ಅವರೇ ಬನ್ನಿ. ಸಾರಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ, ಓದ್ತಿದ್ರೇನೋ. ಮನೇಲಿ ಒಬ್ಳೇ ಇದ್ದೆ, ಬೋರ್ ಆಗ್ತಿತ್ತು, ಹಂಗಾಗಿ ಬಂದೆ. ಪರವಾಗಿಲ್ಲ. ಇದೇನಿದು ಮುಖದಲ್ಲಿ ಇಷ್ಟೊಂದೆಲ್ಲ ಪಿಂಪಲ್ಸ್ ಆಗಿದೆ? ಈ ಹಾಳಾದ ಮೊಡವೆಗಳು ಯಾಕೆ ಮತ್ತೆ ಮತ್ತೆ ಬರುತ್ತೆ ಗೊತ್ತಿಲ್ಲ. ನಾನು ಡೈಲಿ 2 ಸಲ ಫೇಸ್ ವಾಶ್ ಮಾಡ್ತೀನಿ, ತಿಕ್ಕಿ ತಿಕ್ಕಿ ತೊಳಿತೀನಿ, ಆದ್ರೂ ನನ್ನ ಚರ್ಮ ಎಣ್ಣೆ ಬೆಳೆದಂಗಿದೆ. ಮುಖದಲ್ಲಿ ಕಾಂತಿನೇ ಇಲ್ಲ. ಕಾಂತಿ ಇಲ್ಲ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಇದೆಲ್ಲ ಸರ್ವೇ ಸಾಮಾನ್ಯ. ಈ ಧೂಳು, ಬೆವರು, ಪೊಲ್ಯೂಷನ್ ನಮ್ಮ ಡೈಲಿ ರೂಟೀನಿಂದ ನಮ್ಮ ಸ್ಕಿನ್ನಲ್ಲಿರೋ ಪೋರ್ಸು ಮುಚ್ಚೋಗ್ಬೋದು. ಚಿಂತೆ ಮಾಡಬೇಡಿ, ಇದಕ್ಕೊಂದು ಸಿಂಪಲ್ ಸೂಪರ್ ಪರಿಹಾರ ನನ್ನ ಹತ್ರ ಇದೆ. ಹೌದಾ? ನೀವೇನ್ ಯೂಸ್ ಮಾಡ್ತೀರಾ? ನಿಮ್ ಚರ್ಮ ಯಾವಾಗ್ಲೂ ಲಕಲಕ ಅಂತ ಹೊಳಿತಾ ಇರುತ್ತಲ್ಲ, ಏನಿದ್ರೆ ಗುಟ್ಟು? 1 ನಿಮಿಷ ಇರಿ, ಬಂದೆ. ಅಮೃತಧಾರೆ